ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕನ್ಸ್ಯೂಮರ್ಸ್ ಕಲ್ಚರ್ನ ಸಮರಿನ ನೋಡೋಣ ಬನ್ನಿ. ಹಿಂದಿನ ಕ್ಲಾಸಲ್ಲಿ ನಾವು ಇದನ್ನ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀವಿ. ಇವಾಗ ಕ್ವಿಕ್ ಆಗಿ ನಿಮಗೆ ಸಮರೈಸ್ ಮಾಡಿ ಹೇಳ್ತೀನಿ. ಇದನ್ನು ಬರೆದಿದ್ದವರು ಚೆರಿಯನ್ ಅಲೆಕ್ಸಾಂಡರ್ ಅವರು. ಸೊ ಮೊದಲನೇದಾಗಿ ಪ್ರಾಬ್ಲಮ್ ಏನು? ಟೂ ಮೆನಿ ಅನ್ಹೆಲ್ತಿ ಪ್ರಾಡಕ್ಟ್ಸ್ ಅಂಡ್ ಚಾಯ್ಸಸ್. ಸುಮಾರು ಅನ್ಹೆಲ್ತಿ ಪ್ರಾಡಕ್ಟ್ಸ್ ಇದೆ ಮತ್ತು ಚಾಯ್ಸಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದನ್ನು ಮಾತಾಡುವಾಗ ಅವ್ರು ಏರೇಟೆಡ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾರೆ, ಅಂದರೆ ಪೆಪ್ಸಿ, ಕೋಕೋ ಕೋಲಾ, ಮತ್ತು ಫಾಸ್ಟ್ ಫುಡು, ಕಾಸ್ಮೆಟಿಕ್ಸು, ಸಿಗರೆಟ್ಸು ಮತ್ತು ಲಿಕ್ಕರು. People are obsessed with consuming and constantly chasing a materialistic lifestyle. Shopping has become more than a need. ಇವಾಗ ಒಂದು ಶಾಪಿಂಗ್ ಏನಿದೆ ಅದೊಂದು ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ, ಅರ್ಥ ಆಯ್ತಾ? ಆ್ಯಂಡ್ ಜನಗಳು ಇವಾಗ ತುಂಬ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ ಇದ್ದಾರೆ. ಅದು ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಸ್ಟೈಲ್ನ ಕೂಡ ಅವರು ಚೇಸ್ ಮಾಡ್ತಾ ಇದ್ದಾರೆ. ಸ್ಟ್ರೇನ್ ಆನ್ ದಿ ಅರ್ತ್ಸ್ ರಿಸೋರ್ಸಸ್ ಆ್ಯಂಡ್ ಕಾಸಸ್ ಪೊಲ್ಯೂಷನ್. ಸೊ ಇದರಿಂದ ಏನಾಗ್ತಿದೆ, ನಮ್ಮ ಅರ್ತ್ಸ್ ಒಂದು ರಿಸೋರ್ಸಸ್ ಏನಿದೆ ಅದನ್ನು ಕೂಡ ಸ್ಟ್ರೇನ್ ಮಾಡ್ತಾ ಇದ್ದೀವಿ ನಾವು, ಮತ್ತು ಪೊಲ್ಯೂಷನ್ಗೆ ಕೂಡ ಲೀಡ್ ಆಗ್ತಾ ಇದೆ. ಇನ್ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್. ಇವಾಗ ಏನಿದೆ ಮಕ್ಕಳೇ, ಏರು, ವಾಟರು, ರೋಡು, ಎಜುಕೇಷನ್ ಏನಿದೆ ಅದು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಕೂಡ ಆಗ್ತಾ ಇಲ್ಲ. ಮತ್ತು ಎಕ್ಸೆಸ್ ಇದೆ. ಯಾವ್ದ್ರ ಎಕ್ಸೆಸ್ ಇದೆ? ಆಫ್ ಮನಿ ಸ್ಪೆಂಟ್ ಆನ್ ಅಡ್ವರ್ಟೈಸಿಂಗ್. ಸೊ ನಾವು ಅಡ್ವರ್ಟೈಸಿಂಗ್ ಮೇಲೆ ಏನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಕಂಪನೀಸು, ಅದು ಎಕ್ಸೆಸ್ ಆಗಿದೆ, ದುಡ್ಡು ತುಂಬ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಆಯಿತಾ? ಆಫ್ ರೆವೆನ್ಯೂ ಜನರೇಟೆಡ್ ಬೈ ಮಲ್ಟಿನ್ಯಾಷನಲ್ ಕಂಪ್ನೀಸ್. ಎಕ್ಸಾಂಪಲ್, ಇಟ್ ಈಸ್ ಮೋರ್ ದ್ಯಾನ್ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ದ ಪುವರೆಸ್ಟ್ ಕಂಟ್ರಿ. ಸೊ ಈ ಒಂದು ಕಂಪ್ನೀಸ್ ಏನಿದೆ, ಕೋಕೋ ಕೋಲಾ ಆಗಿರಲಿ, ಪೆಪ್ಸಿ ಆಗಿರಲಿ, ಅವರೆಷ್ಟು ದುಡ್ಡು ಮಾಡ್ತಾರೆ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಪುವರ್ ಕಂಟ್ರೀಸ್ಗಿಂತ ಜಾಸ್ತಿ ಇದೆ ಇವರ ದುಡಿಮೆ. ಆಮೇಲೆ ಮಕ್ಕಳೇ, ಅಡ್ವರ್ಟೈಸ್ಮೆಂಟ್ಸ್ ಆರ್ ಯೂಸ್ ಟು ಕನ್ವಿನ್ಸ್ ಪೀಪಲ್ ಟು ಬೈ ವಾಟ್ ದೇ ಡೋಂಟ್ ನೀಡ್. ಅಡ್ವರ್ಟೈಸ್ಮೆಂಟ್ಸಿಂದ ಮುಖಾಂತರ ಅವ್ರಿಗೆ ಏನು ಬೇಡವೋ ಅದನ್ನು ತಗೊಳ್ಳೋಕ್ಕೆ ಅವ್ರನ್ನೇ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ದಿ ಅಡ್ವರ್ಟೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಹ್ಯಾವ್ ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟೆಡ್ ರೂರಲ್ ಮಾರ್ಕೆಟ್ಸ್. ಇವಾಗ ಹೆಂಗೆ ಹೇಳ್ತಾರಲ್ಲ ಅವರು, ಇವಾಗ ಈ ಕೋಕೋ ಕೋಲಾ ಎಲ್ಲ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ನಮ್ಮ ಬಟರ್ ಮಿಲ್ಕೆ ನಿಂತೋಗುತ್ತೆ. ಸೊ ಇವರು ಹೇಳ್ತಾ ಇರೋದು, ನಮ್ಮ ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟ್ ಏನಿದೆ, ಮಾರ್ಕೆಟಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿದೆ, ಅದು ಹೋಗ್ತಾ ಹೋಗ್ತಾ ನಮ್ಮ ರೂರಲ್ ಮಾರ್ಕೆಟ್ಸ್ನೇ ನುಂಗ್ಬಿಡ್ತಿದೆ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೂನ್ ಇಟ್ ಮೈಟ್ ಬಿ ಈಸಿಯರ್ ಟು ಗೆಟ್ ಅ ಬಾಟಲ್ ಆಫ್ ಕೋಕ್ ಆರ್ ಪೆಪ್ಸಿ ಇನ್ಸ್ಟೆಡ್ ಆಫ್ ಬಟರ್ ಮಿಲ್ಕ್ ಆರ್ ಟೆಂಡರ್ ಕೋಕೋನಟ್ ಇನ್ ವಿಲೇಜಸ್. ಅರ್ಥ ಆಯ್ತಾ ಮಕ್ಕಳೇ? ನಾನು ಹೇಳಿದ್ದೆ ಇದು. ಆಮೇಲೆ ಇವಾಗ ಸೊಲ್ಯೂಷನ್ ಏನು? Individuals and communities need to make a spiritual and philosophical decision to acknowledge and change the problem. ಈ ಪ್ರಾಬ್ಲಮ್ನ ಚೇಂಜ್ ಮಾಡೋದಕ್ಕೆ ನಾವೆಲ್ಲ ಜೊತೆಗೆ ಸೇರಿ ಒಂದು ಸೊಲ್ಯೂಷನ್ನ ಹುಡುಕಬೇಕು. ಅದು ಮಾಡೋದಕ್ಕೆ ನಾವು ಒಂದು ಫಿಲಾಸಫಿಕಲ್ ಡಿಸಿಷನ್ನ ತಗೊಳ್ಬೇಕಾಗತ್ತೆ, ಸ್ಪಿರಿಚುವಲ್ ಡಿಸಿಷನ್ನ ತಗೊಳ್ಬೇಕಾಗತ್ತೆ. ನಮ್ಗೆ ಏನು ನೀಡೋ ಅದನ್ನು ಮಾತ್ರ ನಾವು ತಗೊಳ್ಬೇಕು. ಲೋಕಲ್ ಕಮ್ಯುನಿಟೀಸ್, ಕೋಆಪರೇಟಿವ್ಸ್, ಸಿವಿಲ್ ಸೊಸೈಟೀಸ್ ಆ್ಯಂಡ್ ಡೆಮೋಕ್ರೆಟಿಕ್ ಗೌರ್ಮೆಂಟ್ಸ್ ಏನಿದೆ, ಇದೆಲ್ಲ ನಮ್ಮ ಸೊಸೈಟಿ, ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ಆರ್ಗನೈಸೇಷನ್ಗಳು, ಗುಂಪುಗಳು, ಆಯಿತಾ? ಎವ್ರಿವೇರ್ ನೀಡ್ ಟು ಟೇಕ್ ಬ್ಯಾಕ್ ದ ಅಟಾನಮಿ. ಅವರಲ್ಲೇ ಆ ಪವರ್ನ ತಗೊಂಡು ಈಗ ನಮಗೆ ಏನು ಬೇಕೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಟರ್ನ್ ಟು ದ ಕಮಾಡಿಟೀಸ್ ಆಫ್ ದ ಸ್ಪಿರಿಟ್, ದಿ ಆರ್ಟ್ಸ್, ಕಲ್ಚರ್, ಕಮ್ಯುನಿಟಿ ಲೈಫ್ ಇನ್ ಆರ್ಡರ್ ಫಾರ್ ಅ ಲೈಫ್ ಟು ಬಿ ಟ್ರೂಲಿ ಮೀನಿಂಗ್ಫುಲ್ ಆ್ಯಂಡ್ ಸಸ್ಟೈನಬಲ್. ನಮ್ಮ ಜೀವನ ಮೀನಿಂಗ್ಫುಲ್ ಆಗಿರೋಕ್ಕೆ, ಸಸ್ಟೈನಬಲ್ ಆಗಿರೋಕ್ಕೆ ನಾವು ನಮ್ಮ ಒಳಗಿರುವಂತಹ ಆರ್ಟು, ಕಲ್ಚರು ಮತ್ತು ಕಮ್ಯುನಿಟಿ ಲೈಫ್ ಏನಿದೆ ಅದನ್ನು ನರಿಷ್ ಮಾಡಬೇಕು, ಅದನ್ನು ನಾವು ನೋಡಿಕೊಂಡು ಅದನ್ನು ಹೆಚ್ಚಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮಕ್ಕಳೇ, ಈ ಪರ್ಟಿಕ್ಯುಲರ್ ಲೆಸನಿನ ಸಮರಿಯ ಅಂತ್ಯಕ್ಕೆ ಬಂದಿದ್ದೀವಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಖಂಡಿತ ನಮ್ಮ ಪರೀಕ್ಷೆ ಚಾನಲ್ನ ಚೆಕ್ಔಟ್ ಮಾಡಿ. ಆ ಪರೀಕ್ಷೆ ಚಾನಲಲ್ಲಿ, ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ರೀತಿಯಾದ ನಿಮಗೆ ಕೋರ್ ಸಬ್ಜೆಕ್ಟ್ಸ್ ಕೂಡ ಸಿಗುತ್ತೆ, ಸೈನ್ಸು, ಸೋಷಲು, ಮ್ಯಾಥ್ಸು. ಹಾಗೂ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ನೀವು ಕೇಳಿದ್ರೆ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ, ಆಯಿತಾ? ನಾನು ಮತ್ತೆ ಭೇಟಿ ಆಗ್ತೀನಿ, ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಕ್ಲಾಸ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.